ಎಲ್ರಿಗೂ ನಮಸ್ಕಾರ. ಇವತ್ತಿನ ಶ್ರದ್ಧಾಂಜಲಿ ಸಭೆಗೆ ಬಂದು ನಮ್ಮ ಅಣ್ಣನಿಗೆ ನಮನಗಳನ್ನು ಸಲ್ಲಿಸಿದ ಎಲ್ಲ ನಾಯಕರಿಗೂ, ಮುಖಂಡರುಗಳಿಗೂ, ಕಾರ್ಯಕರ್ತರಿಗೂ, ನಮ್ಮ ಹಿತೈಷಿಗಳಿಗೂ, ಬಂಧುಗಳಿಗೂ ಎಲ್ಲರಿಗೂ ನಮ್ಮ ಕುಟುಂಬದ ಪರವಾಗಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ತೇನೆ. ನಿಮ್ಮ ಒಂದು ಬೆಂಬಲ, ನಿಮ್ಮ ಒಂದು ಶಕ್ತಿಯಿಂದ ನಮ್ಮಣ್ಣ ಇಷ್ಟೊಂದು ಕೀರ್ತಿ ಗಳಿಸಲು ಸಾಧ್ಯವಾಯಿತು. ಅದಕ್ಕಾಗಿ ಮತ್ತೊಮ್ಮೆ ನಮ್ಮ ಕುಟುಂಬದ ಪರವಾಗಿ ತಮ್ಮೆಲ್ಲರಿಗೂ, ನಮ್ಮ ಎಲ್ಲ ನಾಯಕರುಗಳಿಗೂ, ಕಾರ್ಯಕರ್ತರುಗಳಿಗೂ, ಹಿತೈಷಿಗಳಿಗೂ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಕುಟುಂಬದ ಪರವಾಗಿ ನಮಸ್ಕಾರಗಳನ್ನು ತಿಳಿಸ್ತೇನೆ. ನಮ್ಮ ಅಣ್ಣನ ಬಗ್ಗೆ ಹೇಳಬೇಕು ಅಂದ್ರೆ ಅವರಲ್ಲಿದ್ದ ತಾಳ್ಮೆ, ನೇರ ನುಡಿ, ಪ್ರಾಮಾಣಿಕತೆ ಅನ್ನೋದು ಬೇರೆ ಎಲ್ಲೂ ನಮಗೆ ಆದರ್ಶ ಸಿಗಲ್ಲ. ನಮ್ಗೇನಾದ್ರೂ ಸಿಗೋದಾದ್ರೆ ಕೊತ್ತೂರು ಮಂಜಣ್ಣನಲ್ಲಿ ಆ ಅಪ್ರತಿಮ ಪ್ರಾಮಾಣಿಕತೆ ಇದೆ. ಅವರು ಅದಕ್ಕಾಗಿ ಅವರನ್ನು ಅಷ್ಟೊಂದು ಇಷ್ಟಪಡ್ತಾ ಇದ್ದಿದ್ದು. ಯಾವತ್ತೂ ಅವರು ಅಧಿಕಾರದಿಂದ ಹೋಗ್ಲಿಲ್ಲ. ನಮ್ಮ ಕೊತ್ತೂರು ಮಂಜಣ್ಣನ ತರ ಅಂಬರೀಷ್ ಅವ್ರನ್ನ MLA ಮಾಡಿದ್ರು, ನಾಗೇಶ್ ಅವ್ರನ್ನ ಮಾಡಿದ್ರು. ಆದ್ರೆ ಅವರು ಅಧಿಕಾರದ ಹಿಂದೆ ಹೋಗ್ಲಿಲ್ಲ. ಅವ್ರು ಇದ್ದಿದ್ದು ಅವರ ಆಶಯಗಳಿಗೆ ಬೆಲೆ ಕೊಟ್ಟು ಹೋಗ್ತಾ ಇದ್ರೆ, ಒಂದು ಅಧಿಕಾರದ ಹಿಂದೆ ಹೋಗ್ಲಿಲ್ಲ. ಅವರಲ್ಲಿ ನೀವೆಲ್ಲರೂ ಗಮನಿಸದೇ ಇರೋದು, ನಮ್ಮ ಕುಟುಂಬಸ್ಥರಾಗಿ ನಾನು ಹೇಳೋದು ಒಂದಿದ್ರೆ, ಅವರಲ್ಲಿ ಒಂದು ಕ್ಷಮಾ ಗುಣ ಇತ್ತು. ಅದರಲ್ಲಿ ಯಾರು ಸಾಟಿ ಇಲ್ವೇನೋ ಅವ್ರಿಗೆ ಅನ್ಸುತ್ತೆ. ಯಾರು ಎಷ್ಟೇ ಮಾತಾಡಿರ್ಲಿ, ಏನೇ ಇದು ಮಾಡಿರ್ಲಿ, ಆ ಕ್ಷಮಾ ಗುಣ ಅನ್ನೋದು ಅವರಲ್ಲಿತ್ತು. ಆ ಕ್ಷಮಾ ಗುಣದ ಪ್ರಕಾರ ಯಾರನ್ನೂ ಅವ್ರು ದ್ವೇಷಿಸ್ಲಿಲ್ಲ. ಎಲ್ಲರ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ರು, ನೇರವಾಗಿ ಮಾತಾಡ್ತಾ ಇದ್ರು. ಆದರೆ ದ್ವೇಷ ಸಾಧಿಸಲಿಲ್ಲ. ಎಲ್ಲೂ ದ್ವೇಷ ಅನ್ನೋ ಪದ ಅವರ ಡಿಕ್ಷನರಿಯಲ್ಲೇ ಇರ್ಲಿಲ್ಲ. ಇವೆಲ್ಲ ತಿಳ್ಕೊಂಡಾಗ ನಮಗೆ ನಾವೆಲ್ಲ ಅವರು ತಮ್ಮಂದರಾಗಿ ಅವರ ನೆರಳು ತರ ನಾವು ಕೂಡ ಬದುಕಕ್ಕೆ ಆಗುತ್ತಾ ಅನ್ನೋದು ಒಂದು ಭಯ ಆಗುತ್ತೆ. ನಮ್ಮ ಕುಟುಂಬದಲ್ಲಿ ನಾವು ಏನೇ ಮಾಡಿದ್ರು ಕೂಡ ನಮ್ಮ ಅಣ್ಣನ ಒಂದು ಅಪ್ರೂವಲ್ ತಗೊಳ್ತಾ ಇದ್ವಿ. ನಾವೇನ್ ಮಾಡಿದ್ರು ಕೂಡ ಅವರು ಎಸ್ ಅಂತ ಇದ್ರು, ಅಥವಾ ಇದನ್ನ ಮಾಡಿ ಇದು ಬೇಡ ಅಂತ ಇದ್ರು. ಇವತ್ತಿನ ದಿವಸ ನಮ್ಗೆ ಆ ಒಂದು ಅಪ್ರೂವಲ್ ತಗೊಳ್ಳುವಂತ ಜಾಗನೇ ನಮ್ಗೆ ಕೊರತೆ ಆಗಿದೆ. ಅದನ್ನ ನಮ್ಮ ನಾಯಕರುಗಳ ಮುಖಾಂತರ, ನಿಮ್ಮಗಳ ಮುಖಾಂತರ ನಾವು ಪಡೆಯುತ್ತೀವಿ ಅನ್ನೋ ಒಂದು ಆಶಾಭಾವನೆ ನನಗಿದೆ. ಮತ್ತೆ ನಮ್ಮ ಮನೆಯಲ್ಲಿ ಹುಡುಗರೆಲ್ಲ, ಮಕ್ಕಳೆಲ್ಲ ಹೇಳೋರು, ರಾಜಕೀಯ ಸಾಕಪ್ಪ, ನಾನೇನು ಬಿಟ್ಬಿಡಪ್ಪ ಅಂತ. ಅವಾಗ ಒಂದೇ ಒಂದು ಮಾತು ಮನೆಯಲ್ಲಿ ಹೇಳ್ತಾ ಇದ್ರೆ ಯಾವಾಗ್ಲೂ, ನಾನು ನಂಬಿ ಆರ್ ನಾರಾಯಣ್ ಬಂದ, ನನ್ನ ಅಧ್ಯಕ್ಷತೆಯಲ್ಲಿದ್ದಾಗ ಸೋತೋದ, ಆತನ MLA ಮಾಡಬೇಕು, ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಭವನ ಕಟ್ಟಬೇಕು, ನಾನು ಹೆಗ್ಗುರುತು ಅಂತ ಅಲ್ಲಿ ಬಿಟ್ಟು ಆಮೇಲೆ ರಾಜಕೀಯ ನಿವೃತ್ತಿ ಹೊಂದುತ್ತೇನೆ, ಮನೆಯಲ್ಲಿ ಆಮೇಲೆ ಮನೆ ಕೆಲಸಗಳೆಲ್ಲ ನೋಡ್ತೀನಿ ಅಂತ ಹೇಳ್ಬಿಟ್ಟು. ಆದ್ರೆ ರಾಜಕೀಯ ನಿವೃತ್ತಿ ಪಡೆಯೋದಕ್ಕೆ ಮೊದಲು ಅವ್ರ ಜೀವನದಲ್ಲೇ ನಿವೃತ್ತಿ ಹೊಂದಿ ನಮ್ಮನ್ನ ಶಕ್ತಿಹೀನರಾಗಿ ಮಾಡಿದ್ದಾರೆ. ಆ ಶಕ್ತಿ ನಮ್ಮ ನಾಯಕರುಗಳು, ನೀವೆಲ್ಲ ಸೇರಿ ನಮ್ಗೆ ಕೊಟ್ಟಿದ್ದೀರಾ. ನಮ್ಮ ನೋವನ್ನ ನಿಮ್ಮ ನೋವು ಅಂತ ನೀವೆಲ್ಲ ಭಾವಿಸಿ ಅವರ ಪಲ್ಲಕ್ಕಿ ಒತ್ತಿದ್ದೀರಾ. ಅದಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೂ ಶಿಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಅದೇ ರೀತಿ ನಮ್ಮ ತಾಲೂಕಿನ ಮತ್ತು ಈ ಜಿಲ್ಲೆಯ ಮಾಧ್ಯಮ ಮಿತ್ರರು, ಅವ್ರನ್ನ ಪ್ರತಿಯೊಂದು ಸಾರಿನೂ ಅವರನ್ನ ಈ ಎತ್ತರಕ್ಕೆ ಬೆಳೆಸೋದ್ರಲ್ಲಿ ಅವ್ರದ್ದು ಪ್ರಮುಖ ಪಾತ್ರ ಇದೆ. ಅವ್ರಿಗೂ ಕೂಡ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಹಿಂದ್.